4ನೇ ತರಗತಿಯ 4th ಸ್ಟ್ಯಾಂಡರ್ಡ್ನ ಬೈಲಿಂಗ್ವೆಲ್ನ ಪ್ರಥಮ ಭಾಷೆ ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಪರಿಸರ ಅಧ್ಯಯನ 4 ಕೂಡ FA2 ಪೇಪರನ್ನು ನೋಡ್ತಾ ಹೋಗೋಣ. 15 ಅಂಕಕ್ಕೆ. ಮಳೆ ಪದ್ಯವನ್ನು ಬರೆದವರು ಪಳಕಳ ಸೀತಾರಾಮ್ ಭಟ್ಟರು. ಚಿತ್ರವನ್ನು ನೋಡಿ ಇಲಿಗಳು ಮೊದಲು ಯಾರ ಬಳಿಗೆ ಹೋದವು? ಫಸ್ಟ್ ಅವು ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸೂರ್ಯನ ಬಳಿಗೆ ಹೋದವು. ಬೀಸುವ ಕಲ್ಲಿನ ಇಡಿಗೂಡದ ಹೆಸರು ಸರಸ್ವತಿ. ದೂರ ಇದರ ಆನ್ಸರ್ ಆಗುತ್ತೆ. ನೀರು ಸಮಾನಾರ್ಥಕ ಪದ ಜಲ ಆಗುವಂಥದ್ದು. ಸೂರ್ಯನು ತನಗಿಂತ ದೊಡ್ಡವರು ಎಂದು ಯಾರನ್ನು ಹೇಳಿದನು? ಮೋಡವನ್ನು ಹೇಳ್ತೈತೆ. ಅಜ್ಜಿಯ ತೋಟದಲ್ಲಿ ಕಂಡ ಯಾವುದಾದ್ರೂ 4 ಗಿಡಗಳ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ತೆಂಗು, ಅಡಿಕೆ, ಬಾಳೆ, ಕಾಳುಮೆಣಸು, ಏಲಕ್ಕಿ. ಬೀಸೋಕಲಿನ ಪದ್ಯವನ್ನು ಆಧರಿಸಿ ಬೀಸೋಕಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಎದ್ದು ತಂದೆ ತಾಯಿಯನ್ನು ನೆನೆಯುತ್ತಾರೆ. ಕಲ್ಲು ಕೊಟ್ಟಮ್ಮನನ್ನು ಹೇಗೆ ಅರಸುವಳು? ಕಲ್ಲು ಕೊಟ್ಟಮ್ಮನನ್ನು ಭಾಗ್ಯವು ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆಯ ಮುಡಿಯೋ ಸೊಸೆ ಬರಲಿ ಅಂತೇಳಿ ಅರಸುವಳು. ಇಲ್ಲಿ ಮೈಸೂರು ದಸರೆಯನ್ನು ಕಂಡ ಪ್ರಮುಖ ವಿಷಯಗಳನ್ನು ಒಳಗೊಂಡಂತೆ ನಿನ್ನ ತಾಯಿಗೆ ಒಂದು ಚಿಕ್ಕ ಪತ್ರವನ್ನು ಬರೀರಿ ಅಂತ ಕೇಳಿದರೆ ಫಸ್ಟು ಪ್ರೀತಿಯ ಅಮ್ಮನಿಗೆ ಅಂತ ಬರೆದ್ಬಿಟ್ಟು ಇಲ್ಲಿ ನೀವು ಡೇಟನ್ನು ಹಾಕಿಬಿಟ್ಟು ಈ ರೀತಿ ನೀವು ಪತ್ರವನ್ನು ಬರೆಯುವಂಥದ್ದು. ಈ ರೀತಿ ಪತ್ರವನ್ನು ಬರೆದರೆ ನಿಮಗೆ 4 ಅಂಕಗಳು ಸಿಗುವಂಥದ್ದು. ಕೊನೆಗೆ ನಿನ್ನ ಪ್ರೀತಿಯ ಮಗ ಅಥವಾ ಮಗಳು ಅಂತಿದೆ, ನೀವು ಇಲ್ಲಿ XYZ ಅಥವಾ ಏನಾರ ಒಂದು ಹಾಕ್ಬೋದು. ನೆಕ್ಸ್ಟು ಇಂಗ್ಲೀಷು. ಇಲ್ಲಿ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ನಿಮಗೆ ಈ ಪೇಪರ್ಸ್ಗಳು ಬೇಕಾಗಿದ್ದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಕೆಳಗಡೆ ನಿಮಗೆ PDF ಫೈಲನ್ನು ಹಾಕಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಫೈಲಿಗೆ ಹೋಗ್ಬಿಟ್ಟು ಈ PDFನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ಗಣಿತ. ಇಲ್ಲಿ 12 ನೂರುಗಳು, 18 ಹತ್ತುಗಳು, 2 ಬಿಡಿಗಳನ್ನು ಸೇರಿಸಿದರೆ 1382.
1382 ಆಗುವಂಥದ್ದು. ಆನ್ಸರ್ ಬಿ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ಭಾಗಗಳನ್ನು 16 ಬರ್ಪಿಗಳನ್ನು 4 ಸಮ ಭಾಗಗಳನ್ನಾಗಿ ಹಂಚಿದರೆ ಪ್ರತಿ ಭಾಗಕ್ಕೆ ಬರುವಂಥವು 4 ಬರ್ತವೆ. ಚಿತ್ರವನ್ನು ನೋಡಿ ವಿದ್ಯಾರ್ಥಿಗಳು ಏನನ್ನು ಅಳೆಯುತ್ತಿದ್ದಾರೆ? ಎತ್ತರವನ್ನು ಅಳೆಯುತ್ತಿರುವಂಥದ್ದು, ಹೈಟ್. ನೆಕ್ಸ್ಟ್ ಸೇಮ್ ಕ್ವಶನ್ಸ್. 1510 ಟೆನ್ಸ್ 17 ಒನ್ಸನ್ನು ಕೂಡಿದರೆ 1617 ಬರುವಂಥದ್ದು. ನೆಕ್ಸ್ಟು 145 cm ಅನ್ನು ಮೀಟರ್ ಮತ್ತು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 1 ಮೀಟರ್ 45 ಸೆಂಟಿಮೀಟರ್ ಬರುವಂಥದ್ದು. ನೆಕ್ಸ್ಟು 4516 ವಿಸ್ತೃತ ರೂಪದಲ್ಲಿ ಬರೆದ್ರೆ ಈ ರೀತಿ ಬರುವಂಥದ್ದು. ಇದರ 5ರ ಸ್ಥಾನ ಬೆಲೆ ಕೇಳಿದರೆ 5ರ ಸ್ಥಾನ ಬೆಲೆ 500 ಆಗುವಂಥದ್ದು. ನೆಕ್ಸ್ಟ್ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಈ ರೀತಿ ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ಇದರಲ್ಲಿ ಪ್ಲಾಸ್ಟಿಕ್ ಪೈಪಿನ ಉದ್ದ 10 ಮೀಟರ್ 40 ಸೆಂಟಿಮೀಟರ್ ಆದಲ್ಲಿ 4 ಮೀಟರ್ 70 ಸೆಂಟಿಮೀಟರ್ ಉದ್ದವನ್ನು ತುಂಡನ್ನು ಕತ್ತರಿಸಿದರೆ ಉಳಿದ ಪೈಪು ಅಂದ ತಕ್ಷಣ ನಮಗೆ ವ್ಯವಕಲನ ಮಾಡಬೇಕು, ಅಂದರೆ ಕಳಿಬೇಕಾಗತ್ತೆ. ಈ ರೀತಿ ಕಳೆದಾಗ ಬರುವಂಥದ್ದು 5 ಮೀಟರ್ 65 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ಜಾಗ ಇಲ್ಲ, ನಿಮಗೆ ಕಳೆಯೋದು ತೋರಿಸ್ಬೋದಿತ್ತು. ಇಲ್ಲಿ ಸ್ವಚ್ಛತಾ ಅಭಿಯಾನದ ಸಮಯದಲ್ಲಿ ಮೊದಲ ದಿನ 178 ವಿದ್ಯಾರ್ಥಿಗಳು ಮತ್ತು ಎರಡನೇ ದಿನ 196 ವಿದ್ಯಾರ್ಥಿಗಳು ಭಾಗವಹಿಸಿದರು. ಒಟ್ಟಾಗಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅನ್ನೋ ಕೂಡ ಅಂಥದ್ದಷ್ಟೇ. ಇದನ್ನು ಹಾಕಿದ್ದು ಕೂಡು, ಇದನ್ನು ಬರೀಲೇಬೇಕು. ಒಟ್ಟಾಗಿ 374 ವಿದ್ಯಾರ್ಥಿಗಳು ಭಾಗವಹಿಸಿದರು ಅಂತ ಬರೆದ್ರೆ ನಿಮಗೆ ಆನ್ಸರ್ ಕಂಪ್ಲೀಟ್. ನೆಕ್ಸ್ಟು ನೀಲಿ ಭಾಗಗಳನ್ನು ಪೂರ್ಣವಾದ ಯಾವ ಭಿನ್ನರಾಶಿನ ಸೂಚಿಸುತ್ತದೆ ಅಂತ ಕೇಳಿದರೆ ಇಲ್ಲಿ ಈ ರೀತಿ ನೀವು ಬರೆಯುವಂಥದ್ದು. ಶಾಲಾ ಪ್ರವಾಸದ ಭಿತ್ತಿಪತ್ರವನ್ನು ನೋಡಿ ಪ್ರತಿ ಮಗುವಿನ ವೆಚ್ಚ ಎಷ್ಟು ಅಂತ ಕೇಳಿದರೆ ಇಲ್ಲಿ ಪ್ರತಿ ಮಗುವಿನ ವೆಚ್ಚ 500 ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಪರಿಸರ ಅಧ್ಯಯನ. ಯಾವ ಗ್ಲಾಸಿನ ನೀರಿನಲ್ಲಿ ಕಣ್ಣಿಗೆ ಕಾಣುವ ಕಲ್ಮಶಗಳಿವೆ ಅಂತ ಕೇಳಿದರೆ ಇದು ಇದಕ್ಕೆ ತಾನೇ ನಮಗೆ ಕಾಣ್ತಿರೋದು. ಇದು ಎಲ್ಲಿದೆ? ಎಡಭಾಗದ ಗ್ಲಾಸ್. ನೆಕ್ಸ್ಟು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಮುಖ್ಯವಾದ ಯಾವ ಪೋಷಕಾಂಶ ಬೇಕು ಅಂತ ಕೇಳಿದರೆ ಇಲ್ಲಿ ನಮಗೆ ಪ್ರೋಟೀನ್ಗಳು ಬೇಕಾಗ್ತವೆ. ಮನೆಯನ್ನು ನೋಡಿ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಇಳಿಜಾರು ಛಾವಣಿ ಏಕೆ ಉಪಯುಕ್ತ ಅಂತಂದರೆ ಮಳೆಯ ನೀರು ಸುಲಭವಾಗಿ ಹರಿದೋಗಬೇಕು. ಆನ್ಸರ್ ಎ ಆಗುವಂಥದ್ದು. ಶಾಲೆಯಲ್ಲಿ ನೀಡುವ ಮಧ್ಯಾಹ್ನದ ಊಟವು ಡ್ಯಾಶ್ ಭೋಜನದ ಉದಾಹರಣೆಯಾಗಿದೆ. ಸಾಮುದಾಯಿಕ ಭೋಜನ ಅಂದರೆ ಕಮ್ಯುನಿಟಿ ಊಟ. ಇಲ್ಲಿ ಹಸಿ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು, ಟೀ ಪುಡಿ ಇವೆಲ್ಲ ಹಸಿ ತ್ಯಾಜ್ಯಕ್ಕೆ ಉದಾಹರಣೆಯಾಗಿರುವಂಥದ್ದು. ನೆಕ್ಸ್ಟ್ ನೀರಿನ ಬಗ್ಗೆ ಕೇಳಿರುವಂಥದ್ದು. ನೀರನ್ನು ಕುದಿಸುವುದರಿಂದ ಆಗುವಂತಹ ಉಪಯೋಗ, ನೀರನ್ನು ಶೋಧಿಸುವುದರಿಂದ ಆಗುವಂಥ ಉಪಯೋಗವನ್ನು ಇಲ್ಲಿ ನಾವು ಬರೀಬೇಕು. ನೆಕ್ಸ್ಟ್ ಸಮತೋಲನ ಆಹಾರ ಅಂದ್ರೇನು ಅಂತಂದರೆ ನೀವು ಆದಷ್ಟು ಇಂಗ್ಲೀಷಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಮುಂದೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಇಂಗ್ಲೀಷಲ್ಲಿ ಆದರೂ ಬರಿಬೋದು, ಕನ್ನಡದಲ್ಲಿ ಆದರೂ ಬರೀಬೋದು. ಸದ್ಯ ನೀವು ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡಿದರೆ ಚೆನ್ನಾಗಿರ್ತೈತೆ. ಇಲ್ಲಿ ಈ ಒಂದು ಚಿತ್ರವನ್ನು ನೋಡಿಬಿಟ್ಟು
ಹಾಸ್ಪಿಟ್ಲ್ ಯಾವ ಭಾಗದಲ್ಲಿದೆ ಅಂತ ಬರೀಬೇಕು, ಪೋಸ್ಟ್ ಆಫೀಸ್ ಯಾವ ಭಾಗದಲ್ಲಿದೆ ಅಂತ ಬರೀಬೇಕು. ಮತ್ತು ಈ ಚಿತ್ರವನ್ನು ನೋಡಬೇಕು, ಇದು ಏನು ಕೆಲಸ ಮಾಡ್ತೈತೆ ಅಂತ ನಾವಿಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟ್ ನಮಗೆ ಕಾಂಕ್ರೀಟ್ ಮನೆ ಕಟ್ಟಲಿಕ್ಕೆ ಕಬ್ಬಿಣ ಮತ್ತು ಮರಳು ಬೇಕು ಅಂತಕ್ಕಂಥದ್ದನ್ನು ಹಾಕಿರುವಂಥದ್ದು. ನೆಕ್ಸ್ಟು ಕಸದ ಬುಟ್ಟಿಯ ಮೇಲೆ ಸಾಮಾನ್ಯವಾಗಿ ಯಾವ ಸಂಕೇತವನ್ನು ಹಾಕಿರ್ತಾರೆ ಅಂತಂದರೆ ಪುನಃ ಚಕ್ರೀಕರಣ ಅಂದರೆ ರೀಸೈಕಲಿಂಗ್ ಸಿಂಬಲನ್ನು ಹಾಕಿರ್ತಾರೆ. ಇದು 4ನೇ ತರಗತಿಯ ಬೈಲಿಂಗ್ವೆಲ್ನ ಕ್ವಶನ್ ಪತ್ರಿಕೆ. ಇದು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ PDF ರೂಪದಲ್ಲಿ ಇರ್ತೈತೆ. ಈ ಉತ್ತರಗಳಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ನಿಮ್ಮ ತರಗತಿಯ ಶಿಕ್ಷಕರೊಂದಿಗೆ ಚರ್ಚಿಸಿ ಸರಿ ಮಾಡಿಕೊಳ್ಳತಕ್ಕದ್ದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.